ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ SA 1ಕ್ಕೆ ಏನಪ್ಪ ಅಂದ್ರೆ ಬರ್ತಕ್ಕಂಥ 2 ಅಂಕ 3 ಅಂಕ 4 ಅಂಕದ ಒಂದು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಪ್ರಶ್ನೆ, ಅದು ಮೊದಲೇ ಅಧ್ಯಾಯದಲ್ಲಿ ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸೊ ಇದು ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಸೊ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ, ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರ್ದು, ಆಮೇಲೆ ಸಬ್ಬತ್ ದಿನವನ್ನು ಪವಿತ್ರವೆಂತೇಳಿ ಕಾಣುವುದು, ತಂದೆ ತಾಯಿರನ್ನು ಗೌರವಿಸಬೇಕು, ವ್ಯಭಿಚಾರ ಸಲ್ಲದು, ಕಳ್ಳತನ ಇಲ್ಲಿ ಮಾಡಬಾರ್ದು, ಆಮೇಲೆ ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಆಮೇಲೆ ಕೊನೆಯದಾಗಿ ಅಸೂಯೆಯನ್ನು ಪಡಬಾರ್ದು ಅಂಥೇಳಿ. ಇನ್ನು ಎರಡನೇ ಪ್ರಶ್ನೆ, ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಒಂದು ಬೋಧನೆಗಳನ್ನು ವಿವರಿಸಿ ಅಂಥೇಳಿ. ಇಲ್ಲಿ ನೋಡೋದಾದ್ರೆ ದೇವರು ಒಬ್ಬನೇ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಲ್ಲಿಯೂ ಸಹೋದರತ್ವದ ಒಂದು ಭಾವನೆ ಇರಬೇಕಂತ ಹೇಳ್ತಾರೆ. ಸೊ ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರು ನಮ್ಮನ್ನು ಪ್ರೀತಿಸಿದಂತೆ ಅಂತೇಳಿ ಸೊ ಇಲ್ಲಿ ಬೋಧನೆಯನ್ನು ಹೇಳ್ತಾರೆ. ಆಮೇಲೆ ಪರರಿಂದ ಯಾವುದನ್ನು ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ಸೊ ಅದೇ ರೀತಿ ಮಾನವ ಸೇವೆಯು ದೇವರ ಸೇವೆಗೆ ಸಮನಾಗಿದ್ದು ಅಂತೇಳಿ ಸೊ ಅದನ್ನು ಕೂಡ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ. ಇನ್ನು ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ಸೊ ದೇವರು ಅವನನ್ನು ಕ್ಷಮಿಸ್ತಾನಂತೇಳಿ ಸೊ ಒಂದು ಕೂಡ ಬೋಧನೆಯನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಮ ಶತ್ರುವನ್ನು ಪ್ರೀತಿಸಿ, ಆಮೇಲೆ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ನೀವು ಒಳ್ಳೆಯದನ್ನು ಮಾಡಿ ಅಂಥೇಳಿ ಸೊ ಯೇಸು ಕ್ರಿಸ್ತರು ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಬೋಧನೆಗಳನ್ನು ಜನರಿಗೆ ತಿಳಿಸ್ತಾರೆ. ಇದು ಕೂಡ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟು, ಪ್ರವಾದಿ ಮುಹಮ್ಮದರವರ ಒಂದು ಜೀವನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ. ಈ ಒಂದು ಮೊಹಮ್ಮದ್ ಪೈಗಂಬರ್ ಏನಪ್ಪ ಅಂದ್ರೆ 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ. ಅದೇ ರೀತಿ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅಂತಕ್ಕಂಥವ್ರು. ಸೊ ಬಾಲ್ಯದಲ್ಲಿ ತಂದೆ ತಾಯಿರನ್ನು ಕಳ್ಕೊಂಡು ಸೊ ಚಿಕ್ಕಪ್ಪನಾಗಿರ್ತಕ್ಕಂಥವನೊಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಬೆಳೀತಾರೆ. ಅದೇ ರೀತಿ ಮುಂದೆ ಶ್ರೀಮಂತ ವಿಧವೆ ಆಗಿರ್ತಕ್ಕಂಥ ಖದೀಜರೊಂದಿಗೆ ಇಲ್ಲಿ ಮದುವೆ ಕೂಡ ಆಗ್ತದೆ. ಆಮೇಲೆ ಪೈಗಂಬರರು ಹೀರಾ ಅಂತಕ್ಕಂಥ ಒಂದು ಬೆಟ್ಟದ ತಪ್ಪಲಿನಲ್ಲಿದ್ದ ಗುಹ್ಯದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜ್ಞಾನಾಸಕ್ತರಾಗಿದ್ದಾಗ ದೇವದೂತನ ಒಂದು ಧ್ವನಿಯನ್ನು ಅಲ್ಲಿ ಆಲಿಸ್ತಾರೆ. ಅದೇ ರೀತಿ ಆ ದೇವದೂತನು ಮೊಹಮ್ಮದರನ್ನು ಸೊ ನೀನು ಅಲ್ಲಾಹನ ಪ್ರವಾದಿ ಅಂತೇಳಿ ಉದ್ಗರಿಸ್ತಾರೆ. ಸೊ ಇದೊಂದು ಏನಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ನೆಕ್ಸ್ಟು ಮುಂದೆ ಸೊ ಪೈಗಂಬರರು ಏನು ಮಾಡ್ತಾರೆ ಅಂತಂದ್ರೆ ತಾವು ಆಲಿಸಿರ್ತಕ್ಕಂಥ ದೈವಿ ಸತ್ಯ ಸುವಾರ್ತೆ ಅಂತ ಏನು ಕರಿತೀವಲ್ಲ ಅದನ್ನು ಜನರಿಗೆ ಬೋಧಿಸ್ತಾರೆ. ಅದೇ ರೀತಿ ಅವರ ಒಂದು ಶಿಷ್ಯರು ಈ ಒಂದು ಬೋಧನೆಗಳನ್ನು ಸಂಗ್ರಹಿಸ್ತಾರೆ. ಅದೇ ರೀತಿ ಅದೇನಾಗ್ತಿತ್ತಪ್ಪ ಅಂದ್ರೆ ಇಸ್ಲಾಂನ ಒಂದು ಪವಿತ್ರವಾಗಿರ್ತಕ್ಕಂಥ ಕುರಾನ್ ಅಂತಕ್ಕಂಥ ಒಂದು ಗ್ರಂಥ ಆಗ್ತದೆ. ನೆಕ್ಸ್ಟು ಅಂತಿಮವಾಗಿ ಪೈಗಂಬರರು ಏನಪ್ಪ ಅಂದ್ರೆ 632ರಲ್ಲಿ ಕೊನೆ ಉಸಿರುಳ್ತಾರೆ ಅಥವಾ ಮರಣವನ್ನು ಹೊಂದ್ತಾರೆ ಅಂತೇಳಿ ನೋಡ್ಬೋದು. ಇದಿಷ್ಟೇನಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರರ ಒಂದು ಜೀವನ. ಇನ್ನು ಎರಡನೇ ಒಂದು ಅಧ್ಯಾಯದಲ್ಲಿ ಸೊ 4ನೇ ಪ್ರಶ್ನೆ, ಅದು ಯಾವುದಪ್ಪ ಅಂದ್ರೆ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ ಅಂತೇಳಿ. ಇದು ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತೇಳಿ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ರಜಪೂತ ಅರಸರು ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕೂಡ ಕೊಡುಗೆಯನ್ನು ಕೊಡ್ತಾರೆ. ಸ್ವತಃ ಏನಪ್ಪ ಅಂದ್ರೆ ಭೋಜ ಮುಂಜ ಅಂತಕ್ಕಂಥ ರಜಪೂತ ಅರಸರುಗಳಿಗೆ ವಿದ್ವಾಂಸರಾಗಿದ್ದರು. ಇನ್ನು ಮುಂಜರಾಜನು ಪದ್ಮಗುಪ್ತ, ಹಲಾಯುಧ ಅಂತಕ್ಕಂಥ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ರು. ಇನ್ನು ಭೋಜರಾಜನ ಕಾಲದಲ್ಲಿ ಏನಪ್ಪ ಅಂದ್ರೆ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಗಣಪಾಲ ಅಂತಕ್ಕಂಥ ಜೈನ ಪಂಡಿತರ ಒಂದು ಕವಿಗಳಿಗೆ ಇಲ್ಲಿ ಆಶ್ರಯವನ್ನು ಕೊಟ್ಟಿದ್ದ ಅಂತೇಳಿ ನೋಡ್ಬೋದು. ಅದೇ ರೀತಿ ಜಯದೇವನ ಒಂದು ಕೃತಿ ಯಾವುದಪ್ಪ ಅಂದ್ರೆ ಗೀತಾ ಗೋವಿಂದ ಅಂಥೇಳಿ. ಆಮೇಲೆ ಬಾರಾವಿಯ ಕಿರಾತಾರ್ಜುನಿಯ ಅಂತಕ್ಕಂಥವುಗಳು ಕೂಡ ಇಲ್ಲಿ ಈ ಒಂದು ಕಾಲದಲ್ಲಿ ರಚನೆ ಆಗ್ತವೆ. ಆಮೇಲೆ ಭರ್ತೃಹರಿಯ ಒಂದು ರಾವಣವಧ, ಆಮೇಲೆ ಮಹೇಂದ್ರ ಪಾಲನ ಕಾವ್ಯ ಮೀಮಾಂಸೆ. ಸೊ ಇವು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕಾವ್ಯಗಳು ರಚನೆ ಆಗ್ತವೆ. ಇನ್ನು ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥ ನಾಟಕಗಳು ಕೂಡ ರಚನೆ ಆಗ್ತವೆ. ಆಮೇಲೆ ಭೌಭೂತಿ ಅಂತಕ್ಕಂಥವನದ. ಸೊ ಭೌಭೂತಿಯ ಒಂದು ಮಹಾವೀರ ಚರಿತ ಮತ್ತು ಉತ್ತರಾಮ ಚರಿತ ಅಂತಕ್ಕಂಥ ಕೃತಿಗಳಲ್ಲಿ ರಚಿಸ್ತಾನೆ. ಇನ್ನು ಮುಖ್ಯವಾಗಿ ಏನಪ್ಪ ಅಂದ್ರೆ ಕಲ್ಲನ ಅಂತಕ್ಕಂಥ ರಾಜತನಗಿನಿ, ಇದು ಐತಿಹಾಸಿಕ ಒಂದು ಕೃತಿ. ಜೈನಿಕನ ಒಂದು ಪೃಥ್ವಿರಾಜ ವಿಷಯ, ಆಮೇಲೆ ಹೇಮಚಂದ್ರ ಕುಮಾರ ಪಾಲಚರಿತ ಅಂತಕ್ಕಂಥ ಏನು ಕೃತಿಗಳದಲ್ಲ ಸೊ ಏನಪ್ಪ ಅಂದ್ರೆ
ಐತಿಹಾಸಿಕವಾಗಿರ್ತಕ್ಕಂಥ ಕೃತಿಗಳು ಆಗಿರ್ತಾವೆ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಚಾಂದ್ ಬರ್ದಾಯಿ ಅಂತಕ್ಕಂಥ ಇಲ್ಲಿ ಒಬ್ಬ ಕವಿ ಪೃಥ್ವಿರಾಜ್ ರಾಸು ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಆಮೇಲೆ ಬಲ್ಲಾಳನ ಒಂದು ಭೋಜ ಪ್ರಬಂಧ. ಸೊ ಇವು ಏನಪ್ಪ ಅಂದ್ರೆ ರಜಪೂತ ರಾಸರ ಒಂದು ಜೀವನ ಕೃತಿಗಳು ಇವು. ಇದಿಷ್ಟು ಏನಂತಂದ್ರೆ ರಜಪೂತರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಂತೆ ನಾವು ಬರೀಬೋದು. ನೆಕ್ಸ್ಟು ಒಂದು ಪ್ರಶ್ನೆ ಯಾವಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವ ಅಂತೇಳಿ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಳ್ತಾನೆ. ಸೊ ಧಾರ್ಮಿಕ ದತ್ತಿ, ಇನಾಮ್ ಭೂಮಿ, ಆಮೇಲೆ ಸಹಾಯಧನಗಳನ್ನು ಇಲ್ಲಿ ರದ್ದುಗೊಳಿಸ್ತಾನೆ. ದಕ್ಷವಾಗಿರ್ತಕ್ಕಂಥ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸ್ತಾನೆ. ಮದ್ಯಪಾನ ನಿಷೇಧ ಮಾಡ್ತಾನೆ. ಮಾದಕ ವಸ್ತುಗಳ ಮಾರಾಟ ಆಮೇಲೆ ಪಗಡಿ ಆಟಗಳನ್ನು ಕೂಡ ಇಲ್ಲಿ ನಿಷೇಧವನ್ನು ಮಾಡ್ತಾನೆ. ಸೊ ಅದೇ ರೀತಿ ಸರ್ದಾರರ ಕೂಟ, ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ, ಆಮೇಲೆ ಅಂತರ್ಜಾತಿ ವಿವಾಹ ಅಂತಕ್ಕಂಥ ವಿಷಯಗಳನ್ನು ಕೂಡ ಇಲ್ಲಿ ನಿಷೇಧ ಮಾಡ್ತಾನೆ. ಇನ್ನು ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಲು ಆದೇಶವನ್ನು ಕೊಡ್ತಾನೆ. ನೆಕ್ಸ್ಟು 6ನೇ ಪ್ರಶ್ನೆ, ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವಂತೇಳಿ. ಸೊ ಸಮಾಜದಲ್ಲಿ ಏನಪ್ಪ ಅಂದ್ರೆ ಬೇರೂರಿದ್ದಿರ್ತಕ್ಕಂಥ ಒಂದು ಅಂಧಶ್ರದ್ಧೆ, ಮೂಢನಂಬಿಕೆ, ಈ ಕರ್ಮಾಚರಣೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತಾರೆ. ಕಾಯಕ, ದಾಸೋಹ, ಇಷ್ಟಲಿಂಗ, ಸೊ ಇವು ಏನಪ್ಪ ಅಂದ್ರೆ ಬಸವಣ್ಣವರು ಜಾರಿಗೆ ತಂದಿರತಕ್ಕಂಥ ವಿನೂತನ ಒಂದು ಪರಿಕಲ್ಪನೆಗಳು. ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಹೇಳೋದ್ರ ಮೂಲಕ ದುಡಿಮೆಯ ಒಂದು ಸಂಸ್ಕೃತಿಯನ್ನು ಬೆಳೆಸುವ ಮೂಲಕ ಸೊ ಕಾಯಕ ತತ್ವಕ್ಕೆ ಒಂದು ಒತ್ತನ್ನು ಕೊಡ್ತಾರೆ. ಅದೇ ರೀತಿ ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ಇಲ್ಲಿ ತೊಲಗಿಸ್ತಾರೆ. ನೆಕ್ಸ್ಟು ಇಷ್ಟಲಿಂಗದ ಒಂದು ಪರಿಕಲ್ಪನೆಯೊಂದಿಗೆ ಏಕದೇವ ನಿಷ್ಠೆಯನ್ನು ಏನು ಮಾಡ್ತಾರೆ ಅಂತಂದರೆ ಪ್ರತಿಪಾದಿಸ್ತಾರೆ. ಸೊ ದಯವೇ ಧರ್ಮದ ಮೂಲ ಎನ್ನುವ ಒಂದು ಅಹಿಂಸಾ ತತ್ವಕ್ಕೆ ಒತ್ತನ್ನು ಕೊಡ್ತಾರೆ. ಸೊ ಅದೇ ರೀತಿ ಬಸವಣ್ಣವರು ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಕೂಡ ಇಲ್ಲಿ ತರ್ತಾರೆ. ಸೊ ಆ ಕಾರಣಕ್ಕಾಗಿ ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಕಲ್ಯಾಣ ಕಾರ್ಯಗಳು ಆಗಿರ್ತವೆ. ಸೊ ಇದು ಕೂಡ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಅದೇ ರೀತಿ 7ನೇ ಪ್ರಶ್ನೆ, ಬಸವಣ್ಣವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು ಅಂತೇಳಿ. ಸೊ ಇದು 2 ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ನಾನು ನೀಡಿದ್ದೇನೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಸೊ ಕಾಯಕವೇ ಕೈಲಾಸ ಅಂತೇಳಿ ಸಾರ್ತಾರೆ. ಸೊ ಅದೇ ರೀತಿ ಕಾಯದ ಒಂದು ಪಾವಿತ್ರ್ಯತೆಯ ಜೊತೆಗೆ ಜನರಲ್ಲಿ ದುಡಿಮೆಯ ಒಂದು ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಏನು ಮಾಡ್ತಾರೆ ಅಂತಂದ್ರೆ ಒತ್ತನ್ನು ಕೊಡ್ತಾರೆ. ಸೊ ಕಾಯಕದಲ್ಲಿ ಯಾವುದೇ ಮೇಲು ಕೀಳುಗಳಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಸೊ ಇವು 3 ಅಂಶಗಳಿಂದ ಕಾಯಕವೇ ಕೈಲಾಸ ಅಂದ್ರೆ ಏನಂತೇಳಿ ನಾವಿಲ್ಲಿ ಅರ್ಥವನ್ನು ನೋಡ್ಬೋದು. ನೆಕ್ಸ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ಇದು ಫಿಕ್ಸ್ ಅಂತೇಳಿ ನೀವು ತಿಳ್ಕೊಂಬಿಡ್ರಿ. ಸೊ ಇದು ಏನಪ್ಪ ಅಂದ್ರೆ 3 ಅಥವಾ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ಯಾವುದಪ್ಪ ಅಂತಂದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವಂತೇಳಿ. ಇಲ್ಲಿ ಅದ್ವೈತ ತತ್ವಶಾಸ್ತ್ರವನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ರಚಾರ ಮಾಡ್ತಾರೆ. ಸೊ ಇವರು ಲೌಕಿಕ ಜೀವನಕ್ಕೆ ಆದ್ಯತೆಯನ್ನು ನೀಡಲಿಲ್ಲ. ಜಗತ್ತು ಮಾಯೆ, ಒಂದು ಭ್ರಮೆ ಅಂತೇಳಿ ಹೇಳ್ತಾರೆ. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಬ್ರಹ್ಮವೇ ಪರಮ ಸತ್ಯ ಅಂತೇಳಿ ಹೇಳ್ತಾರೆ. ಇನ್ನು ಶಂಕರಾಚಾರ್ಯರ ಪ್ರಕಾರ ಸೊ ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥವ್ರು ಒಬ್ಬರೇ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಕೂಡ ಹೇಳ್ತಾರೆ. ಇನ್ನು ಶಂಕರಾಚಾರ್ಯರು ಕೂಡ ಏನಪ್ಪ ಅಂತಂದ್ರೆ ಜ್ಞಾನ ಮಾರ್ಗವನ್ನು ಇಲ್ಲಿ ಬೋಧಿಸ್ತಾರೆ. ಇನ್ನು ಶಂಕರಾಚಾರ್ಯರ ಪ್ರಕಾರ ದೇವರಿಗೆ ಯಾವುದೇ ಗುಣಗಳಿಲ್ಲ ಅಂತೇಳಿ ಅವರು ಹೇಳ್ತಾರೆ. ಸೊ ಇಷ್ಟು ಏನಪ್ಪ ಅಂತಂದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ಒಂದು ತತ್ವಗಳು. ಸೊ ಇದು ಫಿಕ್ಸ್ ಅಂತೇಳಿ ನೀವು ಇಲ್ಲಿ ತಿಳ್ಕೋಬೋದು. ನೆಕ್ಸ್ಟು 9ನೇ ಪ್ರಶ್ನೆ, ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತೇಳಿ. ಸೊ ವಿಜಯನಗರ ಒಂದು ರಾಜರು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಚಾಳುಕ್ಯರು, ಚೋಳರು ಮತ್ತು ಹೊಯ್ಸಳರ ಒಂದು ವಾಸ್ತುಶಿಲ್ಪವನ್ನು ಇಲ್ಲಿ ಮುಂದುವರಿಸ್ತಾರೆ. ಸೊ ಅದೇ ರೀತಿ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಲಕ್ಷಣ ಅಂತಂದರೆ ವಿಶಾಲವಾಗಿರ್ತಕ್ಕಂಥ ಒಂದು ಸಭಾ ಮಂಟಪ, ಕಲ್ಯಾಣ ಮಂಟಪ. ಸೊ ಇವುಗಳು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ವಾಸ್ತುಶಿಲ್ಪದ ಒಂದು ಲಕ್ಷಣ. ದೇವಾಲಯಗಳು, ಬೃಹತ್ ಗೋಪುರಗಳು, ರಾಯಗೋಪುರ ಅಂತೇಳಿ ಕರಿತೀವಿ. ಇನ್ನು ಪತ್ರಾಕೃತಿಯ ಒಂದು ಕಮಾನುಗಳು, ಆಮೇಲೆ ಮಂಟಪಗಳು ಕೂಡ ಇಲ್ಲಿ ಹೊಂದಿದ್ದು. ಸೊ ಯಾವಪ್ಪ ಅಂತಂದ್ರೆ ದೇವಾಲಯಗಳಂತಕ್ಕಂಥವುಗಳು. ನೆಕ್ಸ್ಟ್ ಒಂದು ಪಾಯಿಂಟ್ ಯಾವಪ್ಪ ಅಂತಂದ್ರೆ ಇಲ್ಲಿ ಹಂಪಿ, ಶೃಂಗೇರಿ, ತಿರುಪತಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದರೆ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ. ಸೊ ಇತರೆ ಒಂದು ಸ್ಥಳಗಳೇನಪ್ಪ ಅಂತಂದ್ರೆ ದೇವಾಲಯಗಳನ್ನು ನಿರ್ಮಿಸ್ತಾರೆ. ಸೊ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಶೃಂಗೇರಿಯಲ್ಲಿ ಇರ್ತಕ್ಕಂಥ ವಿದ್ಯಾಶಂಕರ ದೇವಾಲಯ ಅಂತಕ್ಕಂಥದ್ದು ರಚನೆ ಅದಲ್ಲ. ಸೊ ಭಾರತದಲ್ಲಿ ಏನಪ್ಪ ಅಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು
ದೇವಾಲಯ ಅಂತೇಳಿ ನೋಡ್ಬೋದು. ಇನ್ನು ವಿಜಯನಗರದ ಅತ್ಯಂತ ಪ್ರಾಚೀನ ದೇವಾಲಯ ಅಂತಂದ್ರೆ ಹಂಪಿಯಲ್ಲಿರ್ತಕ್ಕಂಥ ಒಂದು ವಿರೂಪಾಕ್ಷ ದೇವಾಲಯ. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ದೇವಾಲಯ. ನೆಕ್ಸ್ಟು ಹಂಪಿಯ ಒಂದು ವಿಜಯ ವಿಠ್ಠಲ ದೇವಾಲಯ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಉದಾಹರಣೆಗಾಗಿ ನೋಡ್ಬೋದು. ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಇಲ್ಲಿ ವಿಜಯ ವಿಠ್ಠಲ ದೇವಾಲಯ ಅಂತಕ್ಕಂಥದ್ದು. ನೆಕ್ಸ್ಟು ಕೃಷ್ಣದೇವರಾಯ ನಿರ್ಮಿಸಿರ್ತಕ್ಕಂಥ ಮಹಾನಂದಿ ದಿಬ್ಬದಲ್ಲಿ ದಸರಾ ಉತ್ಸವ ಅಂತಕ್ಕಂಥದ್ದು ಇಲ್ಲಿ ಆಚರಣೆ ಆಗ್ತದೆ. ಸೊ ಎಷ್ಟು ಕೂಡ ಏನಪ್ಪ ಅಂದ್ರೆ ವಿಜಯನಗರದ ಒಂದು ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತೇಳಿ ನಾವು ಇಲ್ಲಿ ಬರಿಬೋದು. ನೆಕ್ಸ್ಟ್ 10ನೇ ಒಂದು ಪ್ರಶ್ನೆ ಏನಂತಂದ್ರೆ ಮೊಹಮ್ಮದ್ ಗವಾನನು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತೇಳಿ. ಸೊ ಇದು ಕೂಡ ಏನಂತಂದ್ರೆ ಒಂದು ರೀತಿಯಲ್ಲಿ ಫಿಕ್ಸ್ ಅಂತೇಳಿ ನಾವು ತಿಳ್ಕೊಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಮೊಹಮ್ಮದ್ ಗವಾನ ಸೊ ನಿಸ್ವಾರ್ಥತೆ ಮತ್ತು ತನ್ನ ಒಂದು ಸಮರ್ಪಣೆಯೊಂದಿಗೆ ರಾಜ್ಯವನ್ನು ಆಳ್ತಾನೆ, ನಿಷ್ಠೆಯಿಂದ ಆಳ್ತಾನೆ. ಸೊ ಪ್ರಧಾನಮಂತ್ರಿಯಾಗಿ ಮತ್ತು ಮಂತ್ರಿಗೆ ಕೂಡ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ತನ್ನ ಒಂದು ಸ್ಥಾನವನ್ನು ರಾಜ್ಯದಲ್ಲಿ ಉನ್ನತ ಮಾಡ್ಕೊಳ್ತಾನೆ. ಸೊ ಅದೇ ರೀತಿ ಬಹುಮನಿ ಒಂದು ರಾಜರಾಗಿರ್ತಕ್ಕಂಥ ಹುಮಾಯೂನ್, ನಿಜಾಮ್ ಶಾ ಮತ್ತು ಮೊಹಮ್ಮದ್ ಶಾ ಮೂರನೇ ಒಂದು ಮೊಹಮ್ಮದ್ ಶಾ ಸೊ ಅವರ ಒಂದು ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಪಟ್ಟಾಭಿಷೇಕದಿಂದ ಏನಪ್ಪ ಅಂದ್ರೆ ದಕ್ಷ ಆಡಳಿತ ಮತ್ತು ಪಟ್ಟಾಭಿಷೇಕದಿಂದ ಬಹುಮನಿ ರಾಜ್ಯದ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ ಮತ್ತು ಅಷ್ಟೇ ಏನಪ್ಪ ಅಂದ್ರೆ ಜವಾಬ್ದಾರಿಯಿಂದ. ಆಮೇಲೆ ನೆಕ್ಸ್ಟು ಇಲ್ಲಿ ಗವಾನ್ ಏನಪ್ಪ ಅಂದ್ರೆ ಕೊಂಕಣ, ಗೋವಾ ಮತ್ತು ಬೆಳಗಾವಿಗಳನ್ನು ವಶಪಡಿಸಿಕೊಳ್ತಾನೆ. ಒರಿಸ್ಸಾವನ್ನು ಆಕ್ರಮಿಸಿಕೊಂಡು ಕೊಂಡಬೀಡನ್ನು ವಶಪಡಿಸಿಕೊಳ್ತಾನೆ. 1481ರಲ್ಲಿ ಇವನೇನಪ್ಪ ಅಂದ್ರೆ ಕಾಂಚಿಯಲ್ಲಿ ಆಕ್ರಮಿಸಿ ನೆಕ್ಸ್ಟು ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಸೊ ಎಲ್ಲ ಅಂಶಗಳೇನಪ್ಪ ಅಂದ್ರೆ ಮೊಹಮ್ಮದ್ ಗವಾನ್ ಒಬ್ಬ ಉತ್ತಮ ಪ್ರಧಾನಮಂತ್ರಿ ಅಂತೇಳಿ ನಾವು ತಿಳ್ಕೊಳ್ಬೋದು. 11ನೇ ಪ್ರಶ್ನೆ ವಿಜಯನಗರ ಒಂದು ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ವಿವರಿಸಿ ಅಂತೇಳಿ. ಸೊ ಇವರ ಒಂದು ಕಾಲದಲ್ಲಿ ಸಾಹಿತ್ಯ ಅಥವಾ ಕೃತಿಗಳು ರಚನೆ ಆಗಿರ್ತವೆ. ಸೊ ಅವು ಯಾವಪ್ಪ ಅಂದ್ರೆ ಮೊದಲನೇದು ರತ್ನಾಕರ ವರ್ಣಿಯ ಭರತೇಶು ವೈಭವ, ಚಾಮರಸನ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ. ನೆಕ್ಸ್ಟ್ ಭೂಮಿ ಕವಿಯ ಒಂದು ಬಸವ ಪುರಾಣ, ಸೊ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ. ಅದೇ ರೀತಿ ದಾಸರು ಕೂಡ ಬರ್ತಾರೆ ಇಲ್ಲಿ. ಸೊ ಅವರು ಕೂಡ ಒಂದು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ, ಪುರಂದರದಾಸರು, ಕನಕದಾಸರು ಅಂತೇಳಿ. ಸೊ ಅದೇ ರೀತಿ ವಿದ್ಯಾರಣ್ಯರ ಒಂದು ಶಂಕರ ವಿಜಯ, ಸೊ ಸಾಯಿನಾಚಾರ್ಯರ ವೇದಾರ್ಥ ಪ್ರಕಾಶ, ಗಂಗಾದೇವಿಯ ಮಧುರ ವಿಜಯ. ಸೊ ಇಷ್ಟು ಏನಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಕೃತಿಗಳು. ಇನ್ನು ಭಾರತದ ಒಂದು ಸಂವಿಧಾನದ ಲಕ್ಷಣಗಳಂತೇಳಿ ನೋಡ್ಬೋದು. ಲಿಖಿತ ಸಂವಿಧಾನದ ಸೊ ಸಂಸದೀಯ ಸರ್ಕಾರ ಪದ್ಧತಿ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಏಕಪೌರತ್ವ, ಆಮೇಲೆ ಒಂದು ಸಾರ್ವತ್ರಿಕ ಮತದಾನ ಒಂದು ಪದ್ಧತಿ ಆಗಿರ್ಬೋದು, ಆಮೇಲೆ ದ್ವಿಸದನ ಶಾಸಕಾಂಗ ಅಂತಕ್ಕಂಥ ಲಕ್ಷಣಗಳನ್ನು ಭಾರತದ ಸಂವಿಧಾನ ನೋಡ್ಬೋದು. ನೆಕ್ಸ್ಟು ಸೊ 2 ಅಂಕ ಅಥವಾ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಇಲ್ಲಿ ಭಾರತ ಸಂವಿಧಾನವು ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಯಾವುವು ಅಂತೇಳಿ. ಮೊದಲೇದು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ಹಕ್ಕು. ನೆಕ್ಸ್ಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿದೆ. ಆಮೇಲೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತೇಳಿ. ಸೊ ಟೋಟಲ್ ಆಗಿ 6 ಹಕ್ಕುಗಳು ಸೊ ಸಂವಿಧಾನ ನೀಡಿರ್ತಕ್ಕಂಥದ್ದು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ಅದು ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದಲ್ಲಿ ಸುಖಿ ರಾಜ್ಯದ ಒಂದು ಕಲ್ಪನೆಯಿಂದ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ಒಂದು ತತ್ವಗಳನ್ನು ಅಳವಡಿಸಲಾಗಿದೆ, ಇದನ್ನು ದೃಢೀಕರಿಸಬೇಕು. ಅಂದರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇಲ್ಲಿ ಬರೀಬೇಕು. ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಸೊ ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಅದಾದ ನಂತರ ಸಮುದಾಯದಲ್ಲಿನ ಒಂದು ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು. ಸ್ತ್ರೀ ಒಂದು ಪುರುಷರಿಗೆಲ್ಲರಿಗೂ ಕೂಡ ಸಮಾನ ಒಂದು ಅವಕಾಶ ಕೊಡುವುದು. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಏಕರೂಪ ನಾಗರಿಕ ಒಂದು ಕಾನೂನನ್ನು ಜಾರಿ ತರುವುದು. ಆಮೇಲೆ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಆಮೇಲೆ ಸ್ಥಳಗಳನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಸೊ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು. ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು. ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಆಮೇಲೆ ಪಾನ ನಿಷೇಧವನ್ನು ಮಾಡ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಏನಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು. 15ನೇ ಪ್ರಶ್ನೆ ಅದು ಯಾವುದಂತಂದ್ರೆ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಯಾವ ಅಂತೇಳಿ. ಇಲ್ಲಿ ಭಾರತ ಪ್ರಜೆ ಆಗಿರಬೇಕು, 30 ವಯಸ್ಸು ಪೂರ್ಣಗೊಂಡಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು,
ಆಮೇಲೆ ದಿವಾಳಿ ಆಗಿರಬಾರ್ದು. ಸೊ ಕಾಲಕ್ಕೆ ಸಂಸತ್ ನಿಗದಿಪಡಿಸ್ತಕ್ಕಂಥ ಒಂದು ಅರ್ಹತೆಗಳನ್ನು ಹೊಂದಿರಬೇಕು. ಸೊ ಮಾನಸಿಕ ಸ್ಥಿತಿಗತಿಗಳಲ್ಲಿ ಹೊಂದಿರಬಾರ್ದು ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳದಾವ. ಸೊ ಅದನ್ನು ನೀವೇ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ಹೇಳಿದಿರ್ತಾನೆ. ಮಂತ್ರಿಗಳ ನೇಮಕ ಮಾಡ್ತಾರೆ. ಆಮೇಲೆ ಮಂತ್ರಿಗಳ ಒಂದು ಖಾತೆಗಳ ಹಂಚಿಕೆಯನ್ನು ಮಾಡ್ತಾರೆ. ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಮಂತ್ರಿಮಂಡಲದಿಂದ ವಜಾ ಮಾಡುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಗಳನ್ನು ಕೊಡ್ತಾರೆ. ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಷ್ಟೇ ಅಲ್ಲದೆ ಸಚಿವ ಸಂಪುಟದ ನಾಯಕರು ಕೂಡ ಇಲ್ಲಿ ಆಗಿರ್ತಾರೆ. ಆಮೇಲೆ ರಾಷ್ಟ್ರಾಧ್ಯಕ್ಷರು ಮತ್ತು ಮಂತ್ರಿಮಂಡಲದ ನಡುವೆ ಸೇತುವೆ ಸಂಪರ್ಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆಗಳನ್ನು ಇಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ತಾರೆ. ಇನ್ನು ನೆಕ್ಸ್ಟು ರಾಜ್ಯ ಸರ್ಕಾರದ ಒಂದು ಅಧ್ಯಾಯದಲ್ಲಿ ಮುಖ್ಯಮಂತ್ರಿ ಅಧಿಕಾರ ಕಾರ್ಯಗಳದಾವ. ಇವರು ಮಂತ್ರಿಮಂಡಲದ ರಚನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಸಚಿವರುಗಳಿಗೆ ಖಾತೆಗಳನ್ನು ಹಂಚುವಂತೆ ಶಿಫಾರಸನ್ನು ಮಾಡ್ತಾರೆ. ಸೊ ಅದೇ ರೀತಿ ಮಂತ್ರಿಗಳ ಒಂದು ವಜಾವನ್ನು ಕೂಡ ಇಲ್ಲಿ ಮಾಡುವಂತೇಳಿ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸೊ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರನಂತಿದ್ದು ವಿವಿಧ ಹುದ್ದೆಗಳ ನೇಮಕಾತಿಗೆ ಶಿಫಾರಸನ್ನು ಮಾಡ್ತಾರೆ. ನೆಕ್ಸ್ಟು ಜನತಾ ನ್ಯಾಯಾಲಯಗಳು ಬಹಳಷ್ಟು ಜನಪ್ರಿಯವಾಗಿವೆ, ಸಮರ್ಥಿಸಿ ಅಂತೇಳಿ. ಸೊ 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ರಾಜಿ ಹಾಗೂ ಸಂಧಾನಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಒಂದು ನ್ಯಾಯಾಲಯ ಯಾವುದಂದ್ರೆ ಜನತಾ ನ್ಯಾಯಾಲಯ. ಶೀಘ್ರ ಮತ್ತು ಮಿತವ್ಯಯಕಾರಿಯಾಗಿರ್ತದೆ. ಇತರೆ ನ್ಯಾಯಾಲಯಗಳ ಒಂದು ಕಾರ್ಯವನ್ನು ಕಡಿಮೆ ಮಾಡ್ತದೆ. ಸೊ ಇದಿಷ್ಟೇನಂತಂದ್ರೆ ಇಲ್ಲಿ ಉತ್ತರ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿ ಕಾರ್ಯಗಳದಾವ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನು ನೋಡ್ಬೋದು. ಮೂಲ ಅಧಿಕಾರಿ ವ್ಯಾಪ್ತಿ ಇದೆ. ಆಮೇಲೆ ಮೇಲ್ಮನವಿ ಅದೊಂದು ಅಧಿಕಾರಿ ವ್ಯಾಪ್ತಿ. ಸೊ ಅದೇ ರೀತಿ ಸಲಹಾ ಒಂದು ಅಧಿಕಾರಿ ವ್ಯಾಪ್ತಿ. ಸೊ ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದಾಗ ಅಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಒಂದು ಅಧಿಕಾರ. ನ್ಯಾಯಿಕ ವಿಮರ್ಶೆಯ ಅಧಿಕಾರ. ಸೊ ಆದೇಶಗಳು ಮತ್ತು ನಿರ್ಧಾರಗಳು ಸಂವಿಧಾನಬದ್ಧವಾಗಿವೆ ಅಂಥೇಳಿ ಅದನ್ನು ವಿಮರ್ಶಿಸ್ತಕ್ಕಂಥ ಒಂದು ಅಧಿಕಾರ. ಮೂಲಭೂತ ಹಕ್ಕುಗಳ ಒಂದು ರಕ್ಷಣೆ. ಇದು ಕೂಡ ಏನಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದು ಅಧಿಕಾರ. 19ನೇ ಪ್ರಶ್ನೆ. ಸೊ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವ ಅಂತೇಳಿ. ಸೊ ಕುಟುಂಬ ಅಂತಕ್ಕಂಥ ಅಧ್ಯಾಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಂತಂದ್ರೆ ಇದೆ. ಇಲ್ಲಿ ಉತ್ತರವನ್ನು ನೋಡೋದಾದರೆ ಕುಟುಂಬವು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಎಲ್ಲ ಸಮಾಜದಲ್ಲಿ ಕಂಡುಬರುತ್ತದೆ. ಕುಟುಂಬಗಳೆಂದರೆ ನೆರೆಹೊರೆ ಅಂತಕ್ಕಂಥದ್ದು ಕಂಡುಬರ್ತದೆ. ಆಮೇಲೆ ರಾಷ್ಟ್ರ ಮತ್ತು ನಗರ ಅಂತಕ್ಕಂಥ ನಿರ್ಮಾಣ ಆಗ್ತವೆ. ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸ್ತದೆ. ನೈತಿಕ ನಿಯಮಗಳನ್ನು ಮತ್ತು ವರ್ತನೆಗಳನ್ನು ನಿಯಂತ್ರಿಸ್ತದೆ. ಕುಟುಂಬ ಅಂತಕ್ಕಂಥದ್ದು ಸರ್ವವ್ಯಾಪಿಯಾಗಿ ಕಂಡುಬರ್ತದೆ. ಶಾಶ್ವತವಾಗಿರ್ತದೆ. ಪರಂಪರಾಗತವಾಗಿರ್ತಕ್ಕಂಥ ಒಂದು ಘಟಕವಾಗಿರ್ತದೆ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಲಕ್ಷಣಗಳು. ನೆಕ್ಸ್ಟು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರ. ಸೊ ಇದು ಕೂಡ ಏನಂತಂದರೆ ಕುಟುಂಬದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ತುಂಬ ಬಾರಿ ಕೇಳಿದ್ದಾರೆ ಇದನ್ನು. ಇಲ್ಲಿ ಉತ್ತರವನ್ನು ನೋಡೋದಾದರೆ ಮಾತೃಭಾಷೆಯನ್ನು ಮಗು ಕಲಿತದ. ಸೊ ಅಷ್ಟೇ ಅಲ್ಲದೆ ಪರಿಸರಕ್ಕೆ ಅನುಗುಣವಾಗಿ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ. ಸಮವಯಸ್ಕಿನ ಒಂದು ಮಕ್ಕಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ತದೆ. ನೆಕ್ಸ್ಟು ಮುಂದಾಳತ್ವದ ಒಂದು ಗುಣಗಳನ್ನು ಇಲ್ಲಿ ರೂಢಿಸಿಕೊಳ್ಳುತ್ತದೆ. ಸಾಮಾಜಿಕ ವರ್ತನೆಗಳು ಆಮೇಲೆ ಬೇಡಿಕೆಗಳು ಕಟ್ಟಳೆಗಳು ಸೊ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತವೆ. ಆಮೇಲೆ ಸ್ನೇಹ ಸ್ವಾತಂತ್ರ್ಯ ಸೊ ಭದ್ರತೆಗೆ ಆತುರವಿರ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಆಧುನಿಕ ಒಂದು ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರಲು ಕಾರಣವೇನಂತೇಳಿ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣಗಳದಾವ. ವೈಯಕ್ತಿಕತೆ ಆಗಿರ್ಬೋದು, ಸ್ವಯಂ ತೃಪ್ತಿ, ಆಮೇಲೆ ಬದಲಾದ ಸಾಮಾಜಿಕ ಮೌಲ್ಯಗಳು, ನಗರೀಕರಣ, ಕೈಗಾರೀಕರಣ. ಸೊ ಇನ್ನೂ ಅನೇಕಗಳದಾವ. ಸೊ ಅದನ್ನ ಇಲ್ಲಿ ನೀವೇ ನೋಡ್ಕೊಳ್ಬೋದು. ನೆಕ್ಸ್ಟ್ 22ನೇ ಪ್ರಶ್ನೆ. ಸೊ ಕರ್ನಾಟಕದ ಪ್ರಾಕೃತಿಕ ವಿಭಾಗವನ್ನು ಒಂದನ್ನು ವಿವರಿಸಬೇಕಿಲ್ಲಿ. ಸೊ ನಾನಿಲ್ಲಿ ಮಲೆನಾಡನ್ನು ತಂದುಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ರಾಜ್ಯದ ಪಶ್ಚಿಮ ಘಟ್ಟಗಳ ಒಂದು ಭಾಗವನ್ನು ಮಲೆನಾಡು ಮತ್ತು ಬೆಟ್ಟಗಳ ನಾಡು ಅಂತೇಳಿ ಕರಿತೀವಿ. ಸೊ ಮಲೆನಾಡು ಉತ್ತರ ಒಂದು ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿರ್ತಕ್ಕಂಥದ್ದು. ಆಮೇಲೆ ಪಶ್ಚಿಮಕ್ಕೆ ಒಂದು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ಹಂತವಾಗಿ ಇಳಿಜಾರನ್ನು ಹೊಂದಿರತಕ್ಕಂಥದ್ದು. ಸೊ ಉದ್ದ 650 ಕಿಲೋಮೀಟರ್ ಆದರೆ ಅಗಲ 50ರಿಂದ 76 ಕಿಲೋಮೀಟರ್ ಇದೆ. ಸಮುದ್ರ ಮಟ್ಟಕ್ಕೆ 900ರಿಂದ 1500 ಮೀಟರ್ ಎತ್ತರವನ್ನು ನೋಡ್ತೀವಿ. ಅದೇ ರೀತಿ ಅರಬ್ಬಿ ಸಮುದ್ರದಿಂದ ಬೀಸ್ತಕ್ಕಂಥ ಮಾರುತಗಳನ್ನು ತಡೆಗಟ್ಟಿ ಸುಮಾರು 200 ಸೆಂಟಿಮೀಟರ್ ಏನಪ್ಪ ವಾರ್ಷಿಕವಾಗಿ ಮಳೆಯನ್ನು ಪಡೀತದೆ. ಸೊ ಅಲ್ಲಿನ ಎತ್ತರ ಶಿಖರಗಳಂತಂದರೆ ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮ ಒಂದು ಬೆಟ್ಟ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಮುಳ್ಳಯ್ಯನಗಿರಿ ಅಂತಕ್ಕಂಥ ಒಂದೇನು ಶಿಖರ ಅದಲ್ಲ. ಸೊ ಅದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತೇಳಿ ನೀವು ಬರಿಬೋದು. ಇನ್ನು ದಕ್ಷಿಣ ಬಯಲು ಸೀಮೆಯ ಒಂದು ಲಕ್ಷಣಗಳದಾವ. ಸೊ 2 ಅಂಕದ ಕೇಳ್ಬೋದು. ಸೊ ಅದನ್ನು ನೀವೇ ನೋಡ್ಕೊಳ್ಳಿ. ನೆಕ್ಸ್ಟು
ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳಿರ್ತಕ್ಕಂಥ ಒಂದು ಪರ್ವತ ಘಾಟಿಗಳು ಯಾವ ಅಂತೇಳಿ ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್ ಅಂತೇಳಿ 4 ಅದಾವ. ಸೊ ಅದು ನೋಡ್ಕೊಳ್ಬೋದು. ನೆಕ್ಸ್ಟು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತದೆ. ನೀನೊಬ್ಬ ರೈತನಾಗಿ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಅಂತೇಳಿ ಪ್ರಶ್ನೆ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನು ನೀವೇ ನೋಡ್ಕೊಳ್ಳಿ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದು ಅಂದ್ರೆ ನದಿಗಳು. ಸೊ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ಪಟ್ಟಿ ಮಾಡಬೇಕು. ಇಲ್ಲಿ ಪೂರ್ವಾಭಿಮುಖವಾಗಿ ಮೊದಲು ನೋಡೋಣ. ಶರಾವತಿ ಇದೆ, ಕಾಳಿ ಇದೆ, ಗಂಗಾವಳಿ, ಅದೇ ರೀತಿ ನೇತ್ರಾವತಿ, ವರಾಹಿ, ಅಘನಾಶಿನಿ ಅಂತಕ್ಕಂಥದ್ದು. ನೆಕ್ಸ್ಟು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳ ತಂದಾಗ ಕೃಷ್ಣ, ಕಾವೇರಿ, ಪೆನ್ನಾರ್, ಪಾಲಾರ್, ಆಮೇಲೆ ಹೇಮಾವತಿ, ಹಾರಂಗಿ ಅಂತಕ್ಕಂಥದ್ದು ನೋಡ್ತೀವಿ. ಓಕೆ. ನೆಕ್ಸ್ಟು ಕೃಷ್ಣಾ ನದಿಯ ಕುರಿತು ಟಿಪ್ಪಣಿಯನ್ನು ಬರೀಬೇಕು. ಇದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಹರಿತದೆ. ಆಮೇಲೆ ಭಾರತದ 2ನೇ ಒಂದು ಮುಖ್ಯವಾಗಿರ್ತಕ್ಕಂಥ ನದಿಯಾಗಿರ್ತದೆ. ಸೊ ಮಹಾಬಲೇಶ್ವರ ಅಂತಕ್ಕಂಥದ್ರಲ್ಲಿ ಉಗಮವಾಗ್ತದೆ. ಸೊ 1392 ಕಿಲೋಮೀಟರ್ ಹರಿತದೆ. ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿತದೆ. ಇನ್ನು ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟ್ಟಪ್ರಭಾ, ಸೊ ಎಲ್ಲವೂ ಕೂಡ ಏನಂತಂದರೆ ಉಪನದಿಗಳು. ಸೊ ಉತ್ತರ ಕರ್ನಾಟಕದ ಒಂದು ನೀರಾವರಿ ಮತ್ತು ಜಲವಿದ್ಯುತ್ ಒಂದು ಉತ್ಪಾದನೆಗೆ ಅನುಕೂಲವಾಗಿರ್ತಕ್ಕಂಥ ಒಂದು ನದಿಯಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಯಾಕಂತೇಳಿ ಬರೀಬೇಕು. ಸೊ ಅದಕ್ಕೆ ನೀವೇ ಅದನ್ನು ಬರಿಬೋದು. ಇನ್ನು ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ. ಅದನ್ನು ಇಲ್ಲಿ ನೀವು ವಿಶ್ಲೇಷಣೆ ಮಾಡಬಹುದು. ಸೊ ಇಲ್ಲಿ ಉತ್ತರನ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಇಲ್ಲಿ ಸ್ಕ್ರೀನ್ಶಾಟ್ ಅಥವಾ ಬರ್ಕೊಳ್ಬೋದು. ನೆಕ್ಸ್ಟು 30ನೇ ಪ್ರಶ್ನೆ. ಇದೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಆರ್ಥಿಕ ರಚನೆ ಯಾವ ಯಾವ ವಲಯಗಳ ಒಂದು ಬದಲಾವಣೆಗಳನ್ನು ಒಳಗೊಂಡಿದೆ ಅಂಥೇಳಿ. ಸೊ ಮುಖ್ಯವಾಗಿ ಕೈಗಾರಿಕಾ ಮತ್ತು ಕೃಷಿ ಹಾಗೂ ಸೇವಾ ವಲಯಗಳಲ್ಲಿನ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ, ಆಮೇಲೆ ಜೀವನ ವಿಧಾನಗಳಲ್ಲಿ ಆಗುತ್ತಿರ್ತಕ್ಕಂಥ ಒಂದು ಬದಲಾವಣೆಗಳಲ್ಲಿ ಒಳಗೊಂಡಿರ್ತದೆ. ಸೊ ಅರ್ಥ ಕೇಳಿದ್ರೆ ಈ ಎಲ್ಲ ಅಂಶಗಳನ್ನು ಇಲ್ಲಿ ಮಿಕ್ಸಪ್ ಮಾಡಿ ಬರಿಬಹುದು. ನೆಕ್ಸ್ಟು ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳಂತೇಳಿ. ಸೊ ಇದು ಕೂಡ ಏನಂತಂದರೆ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಪುರಾತನ ಅರ್ಥವ್ಯವಸ್ಥೆಯ ಮುಖ್ಯ ಲಕ್ಷಣ ಅಂತಂದಾಗ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಅರ್ಥವ್ಯವಸ್ಥೆ ಆಗಿತ್ತು. ಜನರ ಒಂದು ಮುಖ್ಯ ಉದ್ಯೋಗ ಯಾವುದಂತಂದರೆ ಕೃಷಿಯಾಗಿತ್ತು. ಆಮೇಲೆ ಕೃಷಿಯು ಜೀವನಾಧಾರಿತವಾಗಿರ್ತಕ್ಕಂಥ ಬೇಸಾಯವಾಗಿತ್ತು. ಜನರ ಒಂದು ಜೀವನ ಒಂದು ಆಧಾರ ಏನಪ್ಪ ಅಂದರೆ ಕೃಷಿಯಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಇಲ್ಲಿ ಏನು ಮಾಡ್ತಿರತ್ತೆ ಅಂದ್ರೆ ಬೆಳೀತಾ ಇದ್ರು. ಜನರ ಬಯಕೆಗಳು ಕಡಿಮೆ ಇದ್ದು ಸೊ ಅವರ ಒಂದು ಬದುಕು ಸರಳವಾಗಿತ್ತು. ಶ್ರಮ ವಿಭಜನೆ ಅಷ್ಟಾಗಿ ಏನಪ್ಪ ಅಂದರೆ ಬಳಕೆ ಇರಲಿಲ್ಲ. ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ಮುಖ್ಯವಾಗಿ ಬಳಕೆಯಲ್ಲಿತ್ತು. ಸೊ ಇದು ಇಷ್ಟು ಅಂಶ. ಇನ್ನು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಬರೀಬೇಕು. ಸೊ ಅದನ್ನು ಇಲ್ಲಿ ನೀವೇ ನೋಡ್ಕೊಳ್ಬೋದು. ಸೊ ಇಲ್ಲಿ ಈ ಒಂದು ವ್ಯತ್ಯಾಸವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದೀನಿ. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬಹುದು ಅಥವಾ ಬರೆದುಕೊಳ್ಳಬಹುದು. ಓಕೆ. ನೆಕ್ಸ್ಟು 33ನೇ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನ ಪಟ್ಟಿ ಮಾಡಿ ಅಂತೇಳಿ. ಘಟಪ್ರಭಾ ಯೋಜನೆ ಇದೆ. ಅದೇ ರೀತಿ ಏನಪ್ಪ ಅಂದ್ರೆ ಮಲಪ್ರಭಾ ಯೋಜನೆ, ತುಂಗಭದ್ರಾ ಯೋಜನೆ, ನಾರಾಯಣಪುರ ಯೋಜನೆ, ಆಲಮಟ್ಟಿ ಅಂತಕ್ಕಂಥ ಒಂದು ಅಣೆಕಟ್ಟು ನೋಡ್ಬೋದು. ಅದೇ ರೀತಿ ಆಮೇಲೆ ಹೇಮಾವತಿ, ಹಾರಂಗಿ, ಕೃಷ್ಣರಾಜಸಾಗರ ಅಂತಕ್ಕಂಥ ಒಂದು ಅಣೆಕಟ್ಟುಗಳನ್ನು ಇಲ್ಲಿ ನೋಡ್ಬೋದು. ಭಾರತದಲ್ಲಿ ಕೃಷಿ ವಲಯದ ಮಹತ್ವ ಅಂಥೇಳಿ ಒಂದು ಪ್ರಶ್ನೆ ಇದೆ. ಸೊ ಇದು ಏನಪ್ಪ ಅಂದ್ರೆ SA1 ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತದೆ, ಒದಗಿಸ್ತದೆ. ಕಚ್ಚಾ ವಸ್ತುಗಳನ್ನು ಕೈಗಾರಿಕೆಗಳು ಒದಗಿಸ್ತದೆ. ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತದೆ. ನೆಕ್ಸ್ಟ್ ಸರ್ಕಾರಕ್ಕೆ ಆದಾಯದ ಒಂದು ಮೂಲ ಆಗಿರ್ಬೋದು. ನೆಕ್ಸ್ಟ್ ವಿದೇಶಿ ವಿನಿಮಯ ಗಳಿಕೆ, ಬಂಡವಾಳ ಸಂಗ್ರಹಣಕ್ಕೆ ನೆರವಾಗ್ತದೆ. ಸೊ ಇನ್ನೂ ಅನೇಕ ಅಂಶಗಳನ್ನು ನೀವು ಇಲ್ಲಿ ಕೃಷಿ ವಲಯದ ಮಹತ್ವವನ್ನು ಬರೀಬಹುದು. ನೆಕ್ಸ್ಟು ಭಾರತದಲ್ಲಿ ಕೈಗಾರಿಕಾ ವಲಯದ ಮಹತ್ವ ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಕೃಷಿ ಕೇಳಿಲ್ಲ ಅಂತಂದರೆ ಕೈಗಾರಿಕೆಯನ್ನು ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತದೆ. ಜನರಿಗೆ ಉದ್ಯೋಗ ನಿರ್ಮಾಣ ಮಾಡಿಕೊಡ್ತದೆ. ಸೊ ಜನರ ಜೀವನ ಮಟ್ಟ ಸುಧಾರಣೆ ಆಗ್ತದೆ. ಕೃಷಿ ಆಧುನೀಕರಣ ಆಗ್ತದೆ. ಸೊ ಅಷ್ಟೇ ಅಲ್ಲದೆ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಸೊ ಹೆಚ್ಚಿನ ಒಂದು ವಿದೇಶಿ ವಿನಿಮಯ ಗಳಿಕೆ ಆಗ್ತದೆ. ತೃತೀಯ ರಂಗಕ್ಕೆ ಮುಖ್ಯವಾಗಿರ್ತಕ್ಕಂಥ ಆಧಾರ ಯಾವುದಂತಂದ್ರೆ ಈ ಒಂದು ಕೈಗಾರಿಕೆ ಅಂತಕ್ಕಂಥದ್ದು. ಇನ್ನು 37ನೇ ಪ್ರಶ್ನೆ. ಇದು ಏನಪ್ಪ ಅಂದ್ರೆ ಇಲ್ಲಿ ನಿರ್ವಹಣೆ ಅಂತಕ್ಕಂಥ ಒಂದು ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. 4 ಅಂಕದ ಒಂದು ಪ್ರಶ್ನೆ ಅಥವಾ 3 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳ್ಬೋದು. ಸೊ ಆ ಕಾರಣಕ್ಕಾಗಿ ಏನಂತಂದ್ರೆ ಹೆನ್ರಿ ಪಯೋಲ್ರವರ ಪ್ರಕಾರ ನಿರ್ವಹಣೆ ತತ್ವಗಳು ಯಾವ ಅಂತೇಳಿ. ಸೊ ಹೆನ್ರಿ ಪಯೋಲ್ರ ಪ್ರಕಾರ ಕೇಳ್ಬೋದು ಅಥವಾ ಜಸ್ಟ್ ನಿರ್ವಹಣೆ ತತ್ವಗಳು ಯಾವ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ ಉತ್ತರವನ್ನು ನೋಡಿದ್ರೆ ಕಾರ್ಯವಿಭಜನೆ ಅಂತಕ್ಕಂಥದ್ದು
ಅಧಿಕಾರ ಮತ್ತು ಜವಾಬ್ದಾರಿ, ಶಿಸ್ತು, ಏಕರೂಪದ ಆದೇಶ, ಏಕರೂಪದ ನಿರ್ದೇಶನ, ಸಮತೆ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವರ್ತನೆ, ವೇತನ, ಆಮೇಲೆ ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಕ್ರಮ, ನೇತೃತ್ವ. ಸೊ ಇನ್ನೂ ಅನೇಕ ಅಂಶಗಳನ್ನು ಬರಿಬೋದು. ಸೊ ಟೋಟಲ್ ಆಗಿ 14 ಅಂಶಗಳು ಇರತಕ್ಕಂಥದ್ದು. ಸೊ ಅದನ್ನು ನೀವು ಬರಿಬೋದು, ಯಾವುದಾದ್ರೂ ಒಂದು 8 ಪಾಯಿಂಟು ಬರಿಬೋದು 4 ಅಂಕದ ಕೇಳಿದಾಗ. 38ನೇ ಪ್ರಶ್ನೆ ಏನಂತಂದ್ರೆ, ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸಂಘಟಕ ಗಮನಿಸಬೇಕಾದ ಅಂಶಗಳು ಯಾವ ಅಂತೇಳಿ. ಮೊದಲಿಗೆ ಏನು ಮಾಡಬೇಕು, ಸಮಸ್ಯೆಯನ್ನು ವಿಶ್ಲೇಷಿಸಬೇಕು, ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸಬೇಕು, ಧೈರ್ಯ ಮತ್ತು ತಾಳ್ಮೆಯನ್ನು ಯಾವತ್ತೂ ಕೂಡ ಪಾಲಿಸಬೇಕು, ಮುಂದಾಲೋಚನೆಯನ್ನು ಮಾಡ್ತಕ್ಕಂಥದ್ದು. ಸೊ ಅದೇ ರೀತಿ ವಿವೇಕಯುಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಕೊನೆಯದಾಗಿ ತೆಗೆದುಕೊಳ್ಬೇಕು. ಸೊ ಇದಿಷ್ಟೇನಪ್ಪ ಅಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2, 3 ಮತ್ತು 4 ಅಂಕದ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲು ಸೊ 70ರಿಂದ 75 ಅಂಕಗಳು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬರ್ತಕ್ಕಂಥ ಹೆಚ್ಚಿನ ಒಂದು ಸಾಧ್ಯತೆಗಳು ಇದಾವೆ. ಸೊ ನೀವು ತೆಗೆದುಕೊಳ್ಳಬಹುದು. ಸೊ 60ರಿಂದ 70 ಅಂಕಗಳನ್ನು ತೆಗೆದುಕೊಳ್ಳಬಹುದು ಸೊ ಈ ಒಂದು ವಿಡಿಯೋನ ನೋಡಿದರೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ 2ರಿಂದ 3 ಏನಪ್ಪ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇವೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.